ಪ್ರೆಗ್ನೆನ್ಸಿ ಜಲ್ದಿ ಕನ್ಸೀವ್ ಹೆಂಗೆ ಆಗ್ಬೇಕ್ರಿ? ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡಾಕತ್ತೀವಿ, ಬಟ್ ಇನ್ನೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅದರ ಬಗ್ಗೆ ಈ ವಿಡಿಯೋ ಒಳಗೆ ಇವತ್ತು ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ. Hello, I am Dr. Sunita Lodaya, fertility and reproductive specialist and practicing gynecologist since last 25 years. ಭಾಳ ಟೈಮ್ ಮದ್ವೆ ಆದಮೇಲೆ ನಾವು ಪ್ರೆಗ್ನೆನ್ಸಿಗೆ ಸ್ವಲ್ಪ ಡಿಲೇ ಮಾಡ್ತೀವಿ. ನಾವು ವಿಚಾರ ಮಾಡ್ತೀವಿ ಸ್ವಲ್ಪ ದಿವಸ ಒಬ್ರಿಗೆ ಒಬ್ರು ಅರ್ಥ ಮಾಡ್ಕೊಳ್ಳೋಣ, ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗೋಣ, ಮತ್ತು ಕರಿಯರ್ ಒಳಗೆ ನಾವು ಸ್ವಲ್ಪ ಸೆಟ್ ಆಗೋಣ, ಆಮೇಲೆ ನಾವು ಪ್ರೆಗ್ನೆನ್ಸಿದ ಚಾನ್ಸ್ ತಗೊಳ್ಳೋಣ. ಆವಾಗ ನಾವು ಪ್ರೆಗ್ನೆನ್ಸಿದ ಚಾನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. 4-5 months 6 months ಮಟ್ಟ ನಾವು ಟ್ರೈ ಮಾಡ್ತೀವಿ. ಅದರ ಒಳಗೆ ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಿಲ್ಲ, ತಿಂಗಳ ಪೀರಿಯಡ್ಸ್ ಬರಾಕತ್ತಾವಿ. ಆ ಟೈಮ್ ನಮ್ಗೆ ಟೆನ್ಷನ್ ಬರ್ತೈತಿ. ಮತ್ತು ನಾವು ಡಾಕ್ಟರ್ ಕಡೆ ಹೋಗ್ತೀವಿ, ಡಾಕ್ಟರ್ಗೆ ತೋರಿಸ್ತೀವಿ ಪ್ರೆಗ್ನೆನ್ಸಿ ಆಗಂಗಿಲ್ಲ. ಅದಕ್ಕೆ ಫಸ್ಟ್ ನಾವು ಇವತ್ತು ತಿಳ್ಕೊಳ್ಳೋಣ ಕನ್ಸೆಪ್ಷನ್ ಹೆಂಗೆ ಆಕತಿ. ಹೆಣ್ಮಕ್ಳ ಶರೀರ ಒಳಗೆ ಪೀರಿಯಡ್ಸ್ ರೆಗ್ಯುಲರ್ ಇದ್ರೆ ಲೈಕ್ 28 to 30 days ಹಂಗೆ ಸೈಕಲ್ ಇದ್ರೆ ಫಸ್ಟ್ ಡೇ ಆಫ್ ಮೆನ್ಸಸ್ 1ನೇ ದಿವಸ ಯಾವಾಗ ಪೀರಿಯಡ್ ಸ್ಟಾರ್ಟ್ ಆಕತಿ ಆ ಟೈಮ್ 1ನೇ ದಿವಸದಿಂದ 1 egg ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು 1 egg ಸೈಜ್ ಫಸ್ಟ್ ಸಣ್ಣ ಇರ್ತೈತಿ, ಆಮೇಲೆ ಅದು ಬರ್ತಾ ದೊಡ್ಡ ಆಕನ್ ಹೋಗತಿ. ಯಾವಾಗ ಅರೌಂಡ್ 14th day 13 or 14 day ಆಫ್ ಪೀರಿಯಡ್ ಆಕತಿ ಆ ಟೈಮ್ ಜನರಲಿ ಈಗ 1 egg ಅದು ಫಾಲಿಕಲ್ ಆಲ್ಮೋಸ್ಟ್ 20 mm 20 mm ಅಷ್ಟು ಸೈಜ್ ರೀಚ್ ಆಕತಿ. ಅದು ಇಟ್ ಈಸ್ ಕಾಲ್ಡ್ ಆಸ್ ಮ್ಯಾಚ್ಯೂರ್ ಫಾಲಿಕಲ್. ಆ 20 mm ಫಾಲಿಕಲ್ ಒಳಗೆ 1 ಸ್ತ್ರೀ ಬೀಜ ಎಗ್ ತತ್ತಿ ಇರ್ತೈತಿ. ಯಾವಾಗೂ ಇದು ಮ್ಯಾಚ್ಯೂರ್ ಆಕತಿ 20 mm ಸೈಜ್ ರೀಚ್ ಆಕತಿ ಆ ಟೈಮ್ ಸ್ಪಾಂಟೇನಿಯಸ್ಲಿ ಅದು ಒಡಿತೈತಿ. ಆ ಒಡೆದ ಮೇಲೆ ಸ್ತ್ರೀ ಬೀಜ ರಿಲೀಸ್ ಆಕತಿ. ಅದು ಸ್ತ್ರೀ ಬೀಜ ರಿಲೀಸ್ ಆದಮೇಲೆ ನಮ್ದು ಫೆಲೋಪಿನ್ ಟ್ಯೂಬ್ದ ಫಿಮ್ರಿಯಾ ಒಂದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಅದು ಫೆಲೋಪಿನ್ ಟ್ಯೂಬ್ ಈ ಎಗ್ಗೆ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೈತಿ. ಆಮೇಲೆ ಈ ಎಗ್ಗೆ ಫೆಲೋಪಿನ್ ಟ್ಯೂಬ್ದ ಆ್ಯಂಪುಲರಿ ರೀಜನ್ ಹೇಳಿ ಪಾರ್ಟ್ ಇರ್ತೈತಿ, ಆ ಜಾಗ ಹೋಗಿ ಕುಂದಿರ್ತೈತಿ ಇದು ಎಗ್. ಆ ಟೈಮ್ಗೆ ಈ ಎಗ್ಗೆ ಸ್ಪರ್ಮ್ ಸಿಕ್ತ ಅಂದ್ರೆ ಸ್ಪರ್ಮ್ದ ಮತ್ತು ಎಗ್ದ ಮಿಲನ್ ಆಗಿ ಫರ್ಟಿಲೈಸೇಷನ್ ಆಕತಿ. ಆಮೇಲೆ ಪಾಪು ತಯಾರಾಕತಿ. ಈ ಪಾಪು ಟ್ಯೂಬ್ ಒಳಗೆ ತಯಾರು ಆಗಿ ಗರ್ಭಚೀಲ ಒಳಗೆ ಬಂದು ಕುಂದಿರ್ತೈತಿ. ಈಗ ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ಆ ಟೈಮ್ಗೆ ಎಗ್ಗೆ ಸ್ಪರ್ಮ್ ಸಿಕ್ತ ಅಂದ್ರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತಾವೆ. ಆ ಟೈಮ್ಗೆ ಈ ಎಗ್ಗೆ ಸ್ಪರ್ಮ್ ಸಿಕ್ಕಲಿಲ್ಲ ಅಂದ್ರೆ 14 ದಿವಸ ಆದಮೇಲೆ ಆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬರ್ತೈತಿ. ಈ ಎಗ್ ಎಷ್ಟು ಸೂಕ್ಷ್ಮ ಇರ್ತೈತಿ, ಅದರದ್ದು ಸೈಜ್ 120 microns ಅಷ್ಟು ಸ್ಮಾಲ್ ಸೂಕ್ಷ್ಮ ಇರ್ತೈತಿ. ಆಮೇಲೆ ಇದು ಎಗ್ ಹೆಣ್ಮಕ್ಳ ಶರೀರ ಒಳಗೆ 18 to 20 ತಾಸು ಅಷ್ಟು ಜೀವಂತ ಇರ್ತೈತಿ. ಅಂದ್ರೆ ಈ ಎಗ್ದ ಫರ್ಟಿಲಿಟಿ ಪೊಟೆನ್ಷಿಯಲ್ ಲೈಫ್ ಈಸ್ ಓನ್ಲಿ 18 to 20 hours. ಅಷ್ಟು ಟೈಮ್ ಒಳಗೆ ಅಷ್ಟು ಇವ್ರಿಗೆ ಸ್ಪರ್ಮ್ ಸಿಕ್ಬೇಕಾರೆ ಪ್ರೆಗ್ನೆನ್ಸಿ ಆಗಾಕು. ಅದರ ಸಲಾಗ ಯಾವಾಗೂ ಪ್ರೆಗ್ನೆನ್ಸಿ ಟ್ರೈ ಹೆಣ್ಮಕ್ಳು ಮಾಡ್ತಾ ಇರ್ತಾವೆ ಅವ್ರಿಗೆ ನಾವು 11 ದಿವಸದಿಂದ 20 ದಿವಸ ಮಟ್ಟ ಅಲ್ಟರ್ನೇಟ್ ಡೇ 11 ದಿವಸದಿಂದ 20 ದಿವಸವರೆಗೆ ರೆಗ್ಯುಲರ್ಲಿ ಅವ್ರಿಗೆ ಅಲ್ಟರ್ನೇಟ್ ಡೇ ಕೂಡ ಇರೋಕೆ ಹೇಳ್ತೀವಿ. ಅಂದ್ರೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಿಗೆ ಇರ್ತಾವೆ. ಈ ಸ್ಪರ್ಮ್ ಹೆಣ್ಮಕ್ಳ ಶರೀರ ಒಳಗೆ 5 days 5 ದಿವಸ ಮಟ್ಟ ಜೀವಂತ ಇರ್ತೈತಿ. ಅದರ ಸಲಾಗ ನಾವು ಅಲ್ಟರ್ನೇಟ್ ಡೇ ಕೂಡ ಇರೋಕೆ ನಾರ್ಮಲಿ ಅಡ್ವೈಸ್ ಮಾಡ್ತೀವಿ. ಸೆಕೆಂಡ್ಲಿ ಇದು ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಸ್ಪರ್ಮ್ ಕೌಂಟ್ ನಾರ್ಮಲಿ ಇರ್ಬೇಕು ರೀ. ಸಿಮೆನ್ ಅನಾಲಿಸಿಸ್ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಕೌಂಟ್ ಅಂದ್ರೆ ನಂಬರ್ಸ್ ಎಷ್ಟೈತಿ, ಆಮೇಲೆ ಮೋಟಿಲಿಟಿ ಅವ್ರದ್ದು ಆ್ಯಕ್ಟಿವ್ ಎಷ್ಟೈತಿ ಸ್ಪರ್ಮ್ಸ್ ಮೋಟಿಲಿಟಿ, ಮತ್ತು ಮಾರ್ಫಾಲಜಿ ಅವ್ರದ್ದು ರಚನಾ ಸ್ಟ್ರಕ್ಚರ್ ಹೆಂಗೈತಿ, ಆಮೇಲೆ DNA ಫ್ರ್ಯಾಗ್ಮೆಂಟೇಷನ್. ಇದು 4 ವಸ್ತು ಸರಿ ಇರ್ಬೇಕು ರೀ. ಇದು ಎಲ್ಲ ಸರಿ ಇದ್ರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್ ಹೆಚ್ಚಿಗೆ ಆಗ್ತೈತಿ. ಎರಡನೇದು ಟ್ಯೂಬ್ ಫೆಲೋಪಿನ್ ಟ್ಯೂಬ್ ಓಪನ್ ಇರ್ಬೇಕು ರೀ. ಈ ಸೈಡಿಂದ ಒಂದು ಸೈಡಿಂದ ಎಗ್ ಬರ್ತೈತಿ, ಆಮೇಲೆ ಇನ್ನೊಂದು ಸೈಡಿಂದ ಸ್ಪರ್ಮ್ ಬಂದು ಅವ್ರ ಇಬ್ರದ ಮಿಲನ್ ಆಕತಿ. ಇದು ಮಿಲನ್ ಆಗಾಕ ಟ್ಯೂಬ್ ಓಪನ್ ಇರ್ಬೇಕು ರೀ. ಇನ್ ಕೇಸ್ ಟ್ಯೂಬ್ ಬ್ಲಾಕ್ ಐತಿ, ಕ್ಲಾಕ್ಡ್ ಐತಿ, ಫಂಕ್ಷನಲಿ ನಾಟ್ ಗುಡ್ ಹಂಗೆ ಇದ್ರೆ ಫರ್ಟಿಲೈಸೇಷನ್ ಆಗೋಕ್ಕೆ ಪ್ರಾಬ್ಲಮ್ ಬರ್ತೈತಿ. ಆಮೇಲೆ ನ್ಯಾಚುರಲ್ ಕನ್ಸೆಪ್ಷನ್ ಆಗೋಕ್ಕೆ ಪ್ರಾಬ್ಲಮ್ ಬರ್ಬೋದು. ಅದಕ್ಕೆ ಯಾವಾಗಲೂ ಪ್ರೆಗ್ನೆನ್ಸಿ ಆಗಂಗಿಲ್ಲ ಹಂಗೆ ಕಂಪ್ಲೇಂಟ್ ತೊಗೊಂಡು ಡಾಕ್ಟರ್ ಕಡೆ ಹೋಗ್ತಾರೆ. ಆ ಟೈಮ್ ಡಾಕ್ಟರ್ ನಿಮ್ದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಮತ್ತು ಆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದರೆ ಎಸ್ಪೆಷಲಿ ಹಾರ್ಮೋನ್ಸ್ ಟೆಸ್ಟ್ ಮಾಡಬೇಕಾಗ್ತೈತಿ. ಅದರ ಒಳಗೆ ಇರ್ರೆಗ್ಯುಲರ್ ಹಾರ್ಮೋನ್ಸ್ ಲೆವೆಲ್ ಇದ್ರೆ ಅದು ಕರೆಕ್ಟ್ ಮಾಡಬೇಕಾಗ್ತೈತಿ.
ಮತ್ತು ಸಿಮೆನ್ ಅನಾಲಿಸಿಸ್ ಮಾಡ್ತಾರೆ. ಸಿಮೆನ್ ಅನಾಲಿಸಿಸ್ ಒಳಗೆ ಕೌಂಟ್, ಮೋಟಿಲಿಟಿ, ಮಾರ್ಫಾಲಜಿ, ಆಮೇಲೆ DNA ಫ್ರಾಗ್ಮೆಂಟೇಷನ್ ಇದು ವಸ್ತು ಅವ್ರು ಚೆಕ್ ಮಾಡ್ತಾರೆ. ಇದರ ಜೋಡಿ ಟ್ಯೂಬ್ ಪೇಟೆಂಟ್ ಐತಿಲ್ಲ, ಅದನ್ನು ಇಂಪಾರ್ಟೆಂಟ್ ಐತಿ, ಅದನ್ನು ಡಾಕ್ಟರ್ ನೋಡ್ತಾರೆ. ಮತ್ತು ಇದು ಎಲ್ಲ ಸರಿ ಇದ್ರನ ಓವ್ಯುಲೇಷನ್ ಆಗ್ಬೇಕ್ರಿ. ಓವ್ಯುಲೇಷನ್ ಈಸ್ ಇಂಪಾರ್ಟೆಂಟ್. ಓವ್ಯುಲೇಷನ್ ಅಂದ್ರೆ ಸ್ತ್ರೀ ಬೀಜ ಒಡಿಬೇಕು, ಆಮೇಲೆ ಅದರ ಒಳಗೆ ಎಗ್ ರಿಲೀಸ್ ಆಗಬೇಕು. ಇದು ಎಲ್ಲ ಸರಿ ಇದ್ರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತಾವೆ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಪ್ರೆಗ್ನೆನ್ಸಿ ಜಲ್ದಿ ನ್ಯಾಚುರಲಿ ಹೆಂಗೆ ಆಗ್ಬೇಕ್ರಿ, ಆಮೇಲೆ ನಾವು ಕನ್ಸೀವ್ ಹೆಂಗೆ ಆಗ್ತೀವಿ, ಅದರ ಬಗ್ಗೆ ಏನು ಪ್ರಾಬ್ಲಮ್ಸ್ ಇರ್ಬೋದು ಅದರ ಬಗ್ಗೆ ಡಿಟೇಲ್ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ರಿಲೇಟೆಡ್, ಇನ್ಫರ್ಟಿಲಿಟಿ ರಿಲೇಟೆಡ್, ಗೈನೆಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮ್ಗೆ ಚಲೋ ಅನಿಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನೀವು ಫಾರ್ವರ್ಡ್ ಮಾಡಿರಿ. ಥ್ಯಾಂಕ್ ಯು.